Hello guys, welcome back to my channel. Guys, ಎಲ್ಲ ಹೇಗಿದ್ದೀರಾ guys? ನಾನು ಅಲ್ಹಮ್ದುಲಿಲ್ಲಾ ಗುಡ್. guys, ವಿಷಯ ಏನಂತ ಹೇಳಿದ್ರೆ ನಾನು ನಿನ್ನೆ ಮ್ಯಾಂಗ್ಳೂರಿಂದ ಬರುವಾಗ ದೊಡ್ಡ ಎಟ್ಟಿ ತಂದಿದ್ದೆ. ದೊಡ್ಡದನ್ನು ತುಂಬಾ ದೊಡ್ಡದೇನಲ್ಲ, ಮೀಡಿಯಂ ಇದೆ ತಂದಿದ್ದೆ. ಸೊ ಗೈಸ್, ಇವಾಗ ನಾವು ಏನ್ ಮಾಡುವ ಅಂತ ಹೇಳಿದ್ರೆ, ನಾನು ಮ್ಯಾಂಗ್ಳೂರಿಂದ ಬರುವಾಗ ಬ್ರೋಸ್ಟೆಡ್ ಮತ್ತೊಂದು ಕ್ರಿಸ್ಪಿ ಯಾವುದೊಂದು ಮಸಾಲ ತಂದಿದ್ದೇನೆ. ಬ್ರೋಸ್ಟೆಡ್ ಅಲ್ಲಿ ಮಾಡುವ ಇವಾಗ. ಹಾಗೆ ನಾನು ಇವಾಗ ಉಂಟಲ್ಲ, ಅದು ಬ್ರೋಸ್ಟೆಡ್ ಮಸಾಲೆ ಮಾಡುವ ಅಂತ ಹೇಳಿ ಎಟ್ಟಿದ್ದು ಟೇಸ್ಟ್ ಆಗುತ್ತಲ್ಲ ಗೈಸ್, ತಿನ್ಲಿಕ್ಕೂ ಕೂಡ ಖುಷಿ ಆಗುತ್ತೆ. ಸೊ ಹಾಗಾಗಿ ಅದು ಮಾಡುವ ಅಂತೇಳಿ ತಂದೇನೆ ಗೈಸ್. ಹಾಗಾಗಿ ನೀವು ಕೂಡ ನೋಡಿ, ಹಾಗೆ ನೀವು ಕೂಡ ಟ್ರೈ ಮಾಡಿ, ಮತ್ತೆ ನಿಮ್ಗೆ ಕೂಡ ಅದು ಇಷ್ಟವಾದ್ರೆ ನೀವು ಕೂಡ ಮನೆಯಲ್ಲಿ ಮಾಡಿ ಸಾರಿ ತಿನ್ನಿ. ಓಕೆ, ಬನ್ನಿ ಇವಾಗ ಹೋಗುವ, ನಾವು ಎಟ್ಟಿದ್ದು ಮಾಡುವ. ನನಗೆ ಕೈಯೇ ಬಚ್ಚುದು, ಅಲ್ಲಿ ಹೋದ್ಮೇಲೆ ಕೈಯೇ ಬಚ್ಚುದು. ಕಣ್ಣು ಹಾಕಿದ್ರು, ನನಗೆ ತುಂಬಾ ಕಣ್ಣು ಹಾಕಿದ್ರು. ಸೊ ಹಾಗಾಗಿ ಕೈಯೇ ಬಚ್ಚುದು. ವಿಡಿಯೋ ಮಾಡ್ಲಿಕ್ಕೆ ಆಗಂತ ಕಣ್ಣು ಹಾಕಿದ್ರೇನಲ್ಲ, ಕಣ್ಣು ಹಾಕಿದ್ರೆ ಓಕೆ, ನಾಯಿ ಕಣ್ಣು, ನರಿ ಕಣ್ಣು, ಕೋಳಿ ಕಣ್ಣು, ಮನುಷ್ಯರ ಕಣ್ಣು, ಎಲ್ಲ ಭೂತಗಳ ಕಣ್ಣು ಅಂತೇಳಿ ತೆಗೆದು ಕಣ್ಣು ಅಡುಪಿಗೆ ಹಾಕುದು. ಅಡುಪಿಗೆ ಹಾಕಿದ ತಕ್ಷಣ ಆ ಮೊಲೋದು ಚೊಟ್ಟು, ಮೊಲೋಡು ತೊಟ್ಟ, ಅದು ಕಡ್ಗು, ಅದು ಇದೆಲ್ಲ ಸ್ಮೆಲ್ಗೆ ಉಂಟಲ್ಲ, ಕೈ ಇದು ಕಣ್ಣೆಲ್ಲ ಹೋಗ್ತದೆ. ಓಕೆ ಗೈಸ್, ಎಟ್ಟಿ ನೋಡಿ ಅಂತೆ ಗೈಸ್, ದೊಡ್ಡ ಎಟ್ಟಿ ನೋಡಿ ಗೈಸ್. ಎಷ್ಟು ಎಟ್ಟಿ ಉಂಟು ನೋಡಿ. ಬಂದ್ಲು ಚಂದ, ಜಾಪಾಣ ಅಂತ ನೋಡಿ. ಹಾಗೆ ಗೈಸ್ ನೋಡಿ, ಪ್ರಾನ್ಸ್ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಎಲ್ಲ ಇತ್ತು ನೋಡಿ. ನಾನು ಅಂದರೆ ಆ ಥರದ್ದು ಬೀಲೆ ಕಟ್ ಮಾಡಲಿಲ್ಲ. ಬೀಲೆ ಆ ಥರ ಇಟ್ಟೇ ಒಳ್ಳೆ ಸ್ಟ್ರೈಟ್ ಇರುತ್ತೆ, ಇಟ್ಟಿಲ್ಲ ಅಂದರೆ ಫುಲ್ ರಿಂಗ್ ಥರ ಆಗುತ್ತೆ. ಅದಕ್ಕೆ ಹಾಗೆ ಈ ಸಲ ಎಗ್ ಬೀಟ್ ಮಾಡಿ ಇಟ್ಟಿದ್ದೆ. ಹಾಗೆ ಇದು ಬ್ರೋಸ್ಟೆಡ್ ಪೌಡರು. ಹಾಗೆ ಎಗ್ಗೆ ಡಿಪ್ ಮಾಡಬೇಕು. ಎಗ್ ಬೀಟ್ ಮಾಡುವಾಗ ಸ್ವಲ್ಪ ಸಾಲ್ಟ್ ಹಾಕಿದ್ದೆ ನಾನು. ಹಾಗೆ ನೋಡಿ, ಇದಕ್ಕೆ ಮಸಾಲೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಕೋಟಿಂಗ್ ಮಾಡಬೇಕು. ಅದು ಸ್ವಲ್ಪ ಎಗ್ ಡಬಲ್ ಡಿಪ್ ಮಾಡಿದರೆ ಒಳ್ಳೆ ಆಗುತ್ತೆ ಮತ್ತೆ ಕೂಡ. ಹಾಗೆ ನೋಡಿ, ಫೈನಲ್ ಆಗಿ ಎಲ್ಲ ಡಿಪ್ ಮಾಡಿ ಇಟ್ಟಿದ್ದೇನೆ. ಇನ್ನೊಂದು 10 ಮಿನಿಟ್ಸ್ ಅದು ರೆಸ್ಟಿಗೆ ಇಡುವ. ಓಕೆ, ಹಾಗೆ ಗೈಸ್ ನೋಡಿ, ಇಲ್ಲಿ ನೋಡಿ ಬನಲೆಯಲ್ಲಿ ಆಯಿಲ್ ಬಿಸಿ ಮಾಡ್ತಾ ಇದ್ದೇನೆ. ಆಯಿಲ್ ಸ್ವಲ್ಪ ಬಿಸಿ ಆದಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಎಲ್ಲ ಎಟ್ಟಿಯನ್ನು ಒಂದೊಂದಾಗಿ ಬಿಡಬೇಕು. ಒಂದು 4-5 ಎಟ್ಟಿ ಬಿಟ್ಟರೆ ಸಾಕು. ಹಾಗೆ ಗೈಸ್, ಇದು ಚಂದ ಮಸಾಲೆ ಉಂಟಲ್ಲ, ಎಲ್ಲ ಚೆನ್ನಾಗಿ ಸೆಟ್ ಆದರೆ ಒಳ್ಳೆ ಟೇಸ್ಟಿ ಆಗುತ್ತೆ. ಹಾಗೆ ಇಲ್ಲಿ ನೋಡಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇಷ್ಟು ಫ್ರೈ ಮಾಡಿದರೆ ಸಾಕು. ಈ ಬಣ್ಣ ಬರುವಾಗ ತೆಗೆದ್ರೆ ಇತ್ತು ನೋಡಿ, ಒಳ್ಳೆ ಗರಿಯಾಗಿ ಗರಂ ಗುರುಮ್ ಆಗಿ ಚೆನ್ನಾಗಿ ರೆಡಿ ಆಗುತ್ತೆ ಗೈಸ್. ಹಾಗೆ ಗೈಸ್, ಈಗ ಸಫನ್ ಹತ್ರ ಕೇಳಿ ನೋಡುವ ಹೇಗೆ ಆಗಿದೆ ಏನು ಅಂತೇಳಿ. ಸಫನ್ ಹೇಗೆ ಆಗಿದೆಯಾ? ಸೂಪರ್ ಆಗಿದೆಯಾ? ಇಷ್ಟ ಆಯ್ತಾ ನಿಮ್ಗೆ? ತೋರಿಸಂತ ಎಟ್ಟಿ. ಗೈಸ್ ನೋಡಿ, ಫೈನಲ್ ಫ್ರೈ ಆಗಿದೆ. ಹಾಗೆ ಗೈಸ್, ಇದು ನೋಡಿ ಅಂತ ನೋಡುವಾಗಲೇ ತಿನ್ನಲಿಕ್ಕೆ ಮನಸ್ಸಾಗುತ್ತೆ, ಅಷ್ಟು ಟೇಸ್ಟಿಯಾಗಿತ್ತು. ತುಂಬಾ ಟೇಸ್ಟಿಯಾಗಿತ್ತು. ಆ ಮಸಾಲೆ ತುಂಬಾ ಟೇಸ್ಟಿಯಾಗಿತ್ತು. ಆಮೇಲೆ ತುಂಬಾ ಕ್ರಿಸ್ಪಿಯಾಗಿತ್ತು. ಬಿಸಿ ತಿನ್ನಬೇಕು ಗೈಸ್, ಒಳ್ಳೆ ಟೇಸ್ಟ್ ಆಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇದೇ ಥರ ಮಾಡಿ ತಿನ್ನಬೇಕು ಇನ್ನು. ಹಾಗೆ ನಾನು ಮನೆಗೆ ಹೋಗಿದ್ದೆ ಅಲ್ಲ, ಮನೆಯಲ್ಲಿ ಪ್ಯಾರಂಕಾಯಿ ನೋಡಿ ಅಂತೆ ಗೈಸ್, ಅಮ್ಮ ಬೆಳಗ್ಗೆನೆ ತಗೊಂಡು ಕೊಟ್ಟರು. ತುಂಬಾ ಖುಷಿ ಆಯಿತು ನೋಡಿದಾಗ. ಅಂದರೆ ಅಷ್ಟು ಖುಷಿಯಾಗುತ್ತೆ, ಅದು ನೋಡುವಾಗಲೇ ತಿನ್ನಲಿಕ್ಕೆ ಮನಸ್ಸಾಗೋದಿಲ್ಲ, ಅಷ್ಟು ಖುಷಿಯಾಗುತ್ತೆ ಗೈಸ್. ಪ್ಯಾರಂಕಾಯಿ ನೋಡಿ ಅಂತೆ, ಪ್ಯಾರಂಕಾಯಿ ನೋಡಿ ಗೈಸ್, ಮಾಂಗೆ ಆಗಿದೆ. ಇದು ಯಾವ ಮಾಂಗೆ? ತೋತಪುರಿ ಮಾಂಗೆಯಾ? ಹೌದಾ ಗೈಸ್? ತೋತಪುರಿ ಮಾಂಗೆ ಅಂತ ಸಲ್ಮಾನ್ ಅವರು ಹೇಳಿದ್ರು, ನನಗೆ ಗೊತ್ತಿಲ್ಲ. ಮತ್ತೆ ಗೈಸ್, ಪ್ಯಾರಂಕಾಯಿ ನೋಡಿ ಅಂತ, ಈ ಥರ ಪ್ಯಾರಂಕಾಯಿ ಎಲ್ಲ ಇಲ್ಲಿದೆ ನೋಡಿ. ಇದು ಮರದಲ್ಲಿ ಲಾಸ್ಟ್ ಟೈಮ್ ತುಂಬಾ ಇತ್ತು, ಈ ಸತಿ ಸ್ವಲ್ಪ ಉಂಟು. ಪಪಂಕಾಯಿ ಇದು ಮರ ನೋಡಿ, ಪಪಂಕಾಯಲ್ಲಿ ಮರದಲ್ಲಿ ಪಪಂಕಾಯಿ ಇಲ್ಲ. ಸಲ್ಮಾನ್ ಅವರು ಕೊಯ್ತಾ ಇದ್ದಾರೆ ಗೈಸ್. ಸಾಧನೆ ತೋರಿದ ಸಲ್ಮಾನ್ ಅವರಿಗೆ ಸಾವಿರ ಚಪ್ಪಾಳೆ. ಗೈಸ್ ನೋಡಿ, ತೆಗೆದ್ರು ನೋಡಿ ಪಪಂಕಾಯಿ, ಎಷ್ಟು ಸುಂದರವಾದ ಪಪಂಕಾಯಿ ನೋಡಿ ಅಂತೆ. ಹಾಗೆ ನಮ್ಮ ಆಂಟಿ ಮನೆಯಲ್ಲಿ ಫಂಕ್ಷನ್ ಇತ್ತು, ಕೋಳಿ ಸಾರು, ನೈಚೋರು, ಕಬಾಬ್ ಗಾಯ್ಸ್. ಒಳ್ಳೆ ಗಮ್ಮತ್ತಿನ ಊಟ ಇತ್ತು ಗಾಯ್ಸ್. ಹಾಗೆ ಎಷ್ಟು ಕಬಾಬ್ ಎಲ್ಲ ತಿಂದ್ವಿ ನಾವು ಗಾಯ್ಸ್. ಗೈಸ್ ನೋಡಿ, ಇದು ನಿಮ್ಗೆ ಯಾರಂತ ಪರಿಚಯ ಆದರೆ ಕಮೆಂಟಲ್ಲಿ ತಿಳಿಸಿ ಗಾಯ್ಸ್. ನೋಡಿ, ಕರೆಕ್ಟ್ ನೋಡಿ ಇವರು ಯಾರಂತ. ಇವರು ಫುಲ್ ಯೂಟ್ಯೂಬಲ್ಲೆಲ್ಲ ಫೇಮಸ್ ಆಗಿದ್ದಾರೆ. ದೇವರದ್ದು ಯಾವುದು, ನಾಗಯಕ್ಷಿ ದೇವರದ್ದು ವಿಡಿಯೋಸ್ ಎಲ್ಲ ಮಾಡ್ತಾರೆ ಗೈಸ್. ನೋಡಿ, ತುಂಬ ಖುಷಿ ಆಯಿತು ಗೈಸ್ ತಕ್ಷಣ ನೋಡಿ. ಥ್ಯಾಂಕ್ ಯು
ಗಾಯ್ಸ್ ನಾವು ಆಂಟಿ ಮನೆ ಫಂಕ್ಷನ್ಗೆ ಹೋಗಿದ್ವಿ. ಅಲ್ಲಿ ಗಾಯ್ಸ್ ಖುಷಿ ಆಯಿತು, ಫಂಕ್ಷನ್ ಎಲ್ಲ ಖುಷಿ ಆಯಿತು. ಮಾತ್ರ ಗಾಯ್ಸ್ ತುಂಬಾ ಸೆಕೆ ಇತ್ತು. ಹಾಗೆ ಗೈಸ್ ಅಲ್ಲಿಂದ ಮತ್ತೆ ನಾವು ಅದನ್ನ ಹೇಳಿದೆಲ್ಲ, ನಾವು ಬ್ಯಾಂಕಿಗೆ ಹೋಗ್ಬೇಕಿತ್ತು. ಬ್ಯಾಂಕಿಗೆ ಹೋದಾಗ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಅವ್ರು ಸಿಕ್ಕಿದ್ರು. ತುಂಬಾ ಖುಷಿ ಆಯಿತು ಅವರಿಗೆ. ಅಂದರೆ ಗೈಸ್ ಫುಲ್ ನಗ್ಗೆ ಮುಖ ಗೈಸ್, ಅಂದರೆ ಎಂತ ಈಗೋ ಅಂತ ಹೇಳ್ತಾರಲ್ಲ, ಸೊ ಎಂಥದ್ದು ಇಲ್ಲ, ಫುಲ್ ನಗೆಯಲ್ಲಿ ಫುಲ್ ಖುಷಿಯಿಂದ ನಗೆ ಆಡ್ತಾರೆ. ಮತ್ತು ಅವರ ಹತ್ತಿರ ಹೋದಾಗ ಅಂದರೆ ಅವರ ಆ ಕೆಲಸ ಉಂಟಲ್ಲ ಅದರದ್ದು ಫೀಲ್ ಆಗುತ್ತೆ ಗೈಸ್. ಅಂದರೆ ಅವರ ಹತ್ತಿರ ನಾವು ಹೋಗಿ ಸ್ವಲ್ಪ ಜಸ್ಟ್ ಕುತ್ಕೊಳ್ಳುವಾಗನೇ ನಮ್ಮ ಮೈಯೆಲ್ಲ ಫುಲ್ ಒಂಥರ ಫುಲ್ಲು ಜುಮ್ ಅನಿಸ್ತದೆ. ಅಂದರೆ ಅವರ ಹತ್ತಿರ ಹೋದಾಗ್ಲೇ ಅಂದರೆ ಅವರ ಭಕ್ತಿದು ಇದು ಉಂಟಲ್ಲ ಅದು ನಮಗೆ ಅಲ್ಲಿನೇ ಗೊತ್ತಾಗುತ್ತೆ ಗೈಸ್. ಅಷ್ಟು ಒಂಥರ ಫುಲ್ ಮೈಯೆಲ್ಲ ಒಂಥರ ಫೀಲ್ ಆಗುತ್ತೆ. ಹಾಗೆ ಅಂದರೆ ಅಷ್ಟು ಅವರು ಫುಲ್ ದೇವರದ್ದು ಇದು ಮಾಡ್ತಾರೆ, ಗೊತ್ತಾಯ್ತಾ, ಅಂದರೆ ಆ ದೇವರ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಓಕೆ, ಒಳ್ಳೆಯವರ ಹತ್ತಿರ ಹೋದರೆ ಮಾತ್ರ, ಅಂದರೆ ಒಳ್ಳೆ ಭಕ್ತಿ ಇರುವವರ ಹತ್ತಿರ ಹೋದರೆ ಮಾತ್ರ ನಮಗೆ ಆ ಥರ ಫೀಲ್ ಆಗೋದು. ಈ ಸುಮ್ಮನೆ ದೇವರ ಹೆಸರಲ್ಲಿ ದುಡ್ಡು ಮಾಡ್ತಾರಲ್ಲ, ಸೊ ಅವರ ಹತ್ತಿರ ಹೋದಾಗಲ್ಲ ಆ ಥರ ಎಲ್ಲ ಏನು ಫೀಲ್ ಆಗೋದಿಲ್ಲ. ಸೊ ಹಾಗೆ ಓಕೆ, ನನಗೆ ಅವರ ಹತ್ತಿರ ಹೋಗಿ ಕುತ್ಕೊಳ್ಳುವಾಗಲೇ ಅವರದ್ದು ಅಂದರೆ ಏನು ಹೇಳ್ತಾರೆ ಅದು ಅವರ ಹತ್ತಿರ ಹೋದಾಗ್ಲೇ ಅವ್ರಿಗೆ ಗೊತ್ತಾಗ್ತದೆ. ಸೊ ಹಾಗೆ ನನಗೆ ತುಂಬಾ ಖುಷಿ ಆಯಿತು. ನಾನು ಅವರದ್ದು ಮೊಬೈಲಲ್ಲೆಲ್ಲ ನೋಡ್ತಾ ಇದ್ದೆ, ಮತ್ತು ಅವ್ರು ನಮ್ಮ ಊರು ಸೈಡ್ ಅವರಲ್ಲ. ಸೊ ಹಾಗಾಗಿ ನನಗೆ ಸಡನ್ಲಿ ನಾನು ಒಳಗಿಗೆ ಕಾಲಿಡುವಾಗ ಅವರ ಮುಖ ನನಗೆ ಒಮ್ಮೆಲೆ ನನಗೆ ಎಲ್ಲ ನೋಡಿದಾಗಾಯ್ತು ಅಂತ. ಮತ್ತು ಸಡನ್ಲಿ ನನಗೆ ಗೊತ್ತಾಯಿತು. ನಾನು ಡೈರೆಕ್ಟಾಗಿ ಅವ್ರಿಗೆ ಹೇಳಿದೆ, ನೀವು ಬಾರ್ಕೂರಲ್ಲಿ ನಾಗಯಕ್ಷಿದು ಟೆಂಪಲ್ ಇದು ಅವರಲ್ವ ಅಂತ. ಮತ್ತು ನನಗೆ ಜಾಸ್ತಿ ಅಂತ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ ಅಲ್ಲ. ಸೊ ಹಾಗಾಗಿ ಅವರು ಖುಷಿಯಿಂದ ಮಾತಾಡಿಸಿದ್ರು, ಖುಷಿಯಿಂದ ನಾನು ಅವತ್ತು ಸ್ವಲ್ಪ ವಿಡಿಯೋ ಮಾಡಿದೆ. ಸ್ವಲ್ಪ ಒಂದು 2-3 ಮಿನಿಟ್ಸ್ ಇರಬೇಕು, ಮೇ ಬಿ 1 ಮಿನಿಟ್ಸು 2 ಮಿನಿಟ್ಸ್ ಅಷ್ಟು ಮಾಡಿದೆ. ತುಂಬಾ ಖುಷಿ ಆಯಿತು, ತುಂಬಾ ಒಳ್ಳೆ ಮಾತಾಡ್ತಾರೆ, ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಗಾಯ್ಸ್ ಮತ್ತೆ ಅದೇ ಎಲ್ಲ ಫಂಕ್ಷನ್ ಎಲ್ಲ ಆಯಿತು. ಮನೆಗೆ ಬಂದು ಸ್ವಲ್ಪ ಬೋರ್ ಆಗ್ತಾ ಉಂಟು, ತುಂಬಾ ಬೋರ್ ಆಗ್ತಾ ಉಂಟು. ಯಾಕಂತೇಳಿದರೆ ಅಲ್ಲಿ ಇದ್ದರೆ ಒಂಥರ ಖುಷಿ. ಶಂಜನು ಕೂಡ ಅಲ್ಲಿ ಇದ್ದರೆ ಫುಲ್ ಆ್ಯಕ್ಟಿವ್ ಇರ್ತಾಳೆ ಗೈಸ್. ಅಂದರೆ ಇಲ್ಲಿ ಎಲ್ಲ ಜಾಸ್ತಿ ಹೊರಗಡೆ ಕಳಿಸೋದಿಲ್ಲ. ಯಾಕಂತೇಳಿದರೆ ಅವಳು ಬೀಳ್ತಾಳೆ. ಮತ್ತು ಇಲ್ಲಿ ನಾನು ಕೂಡ ಅವಳ ಜೊತೆ ಹೊರಗಡೆನೇ ಇರಬೇಕಲ್ಲ. ಸೊ ಹಾಗೆ ಓಕೆ, ಅದಕ್ಕೆ ನಾನು ಜಾಸ್ತಿ ಕಳಿಸಿದೆ. ಅಲ್ಲಿ ಆದರೆ ಹಾಗಲ್ಲ, ಆಂಟಿ ಮಕ್ಕಳೆಲ್ಲ ಅವಳು ಹಿಂದೆನೇ ಇರ್ತಾರೆ. ಅವಳು ಯಾವ ಸೈಡ್ ಹೋದ್ರೂ ನೋಡ್ತಾ ಇರ್ತಾರೆ. ಸೊ ಕಾವಲಿರ್ತಾರೆ ಅವಳಿಗೆ. ಅಲ್ಲಿ ಎಂಥದ್ದು ಐಸ್ ಕ್ರೀಮ್ ತಗೊಂಡು ಬಂದ ಸೇಲ್. ಹಾಗೆ ಅದು ಮೊದಲೆಲ್ಲ ನಾವು ಮೊದಲು ಸಣ್ಣದಿರುವಾಗ ನಾವು ತಿಂತ ಇದ್ವಿ, ಮತ್ತೆ ದೊಡ್ಡದಾದ್ಮೇಲೆ ನಾವು ತಿನ್ನೋದಿಲ್ಲ. ಯಾಕಂತ ಎಲ್ಲ ಹೇಳ್ತಾರಲ್ಲ, ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತೇಳಿ, ಹಾಗೆ ಒಂಥರ ಗಲೀಜು ಅನಿಸ್ತದೆ. ಸೊ ಹಾಗೆ ಗೈಸ್ ಅದೇ, ಹಾಗಾಗಿ ಅಲ್ಲಿರುವಾಗ ಖುಷಿ ಆಗ್ತದೆ. ಇಲ್ಲಿ ಬಂದರೆ ನನಗೆ ಇಲ್ಲಿ ಓಕೆ, ನನಗೆ ಇಲ್ಲಿನೇ ಸ್ವಲ್ಪ ಒಳ್ಳೆ ಆಗುತ್ತೆ. ಅಂದರೆ ಯಾರ್ದು ರಗಳೆ ಇರೋದಿಲ್ಲ, ಯಾರು ಕಿರಿಕಿರಿ ಇರೋದಿಲ್ಲ, ಸುಮ್ಮನೆ ನೆಮ್ಮದಿಯಲ್ಲಿ ಖುಷಿಯಿಂದ ಇರ್ಬೋದಲ್ಲ. ಸೊ ಅದಕ್ಕೆ ಅಲ್ಲಿ ಹೋದರೆ ನೆಮ್ಮದಿ ಇಲ್ಲ, ಖುಷಿಯಿಂದ ಇರಲಿಕ್ಕೆ ಇಲ್ಲ ಅಂತ ಅಲ್ಲ, ಬಟ್ ಅಲ್ಲಿ ಇದ್ರೆ ಸಲ್ಮಾನ್ ಅವರಿಗೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಷ್ಟೇ ಪ್ರಾಬ್ಲಮ್. ಮತ್ತೆಂತಿಲ್ಲ, ಅಲ್ಲಿ ಖುಷಿ ಆಗುತ್ತೆ. ಅಮ್ಮ ಆಂಟಿ ಮಕ್ಕಳಲ್ಲ ತುಂಬ ಖುಷಿ ಆಗುತ್ತೆ. ಆದರೆ ಅಲ್ಲಿ ಕೆಲ್ಸಕ್ಕೆ ಹೋಗೋಕ್ಕಾಗೋದಿಲ್ಲ ಅಲ್ಲ, ಸಲ್ಮಾನ್ ಅವ್ರಿಗೆ ಇಲ್ಲೇ ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಸೊ ಹಾಗೆ ಅವರವರ ಊರಲ್ಲಿ ಅವರು ದುಡಿಯೋದಲ್ಲ. ಸೊ ಹಾಗಾಗಿ ಓಕೆ. ಹಾಗೆ ಶಂಜನಿಗೆ ತುಂಬಾ ಇಷ್ಟ. ಅಲ್ಲಿ ಹೋದರೆ ಸಾಕು, ಅವಳಿಗೆ ಜೈಲಿಂದ ಹೊರಗಡೆ ಬಿಟ್ಟಾಗಿ ಅಪ್ಪ ಎಂತ ಖುಷಿ. ಅಂದರೆ ಔಟ್ಸೈಡ್ ಇರ್ತಾಳೆ, ಒಳಗಂತೂ ಇರೋದೇ ಇಲ್ಲ ಅವಳು, ಅಷ್ಟು ಖುಷಿ ಅವಳಿಗೆ ಅಲ್ಲಿ ಹೋದರೆ. ಇಲ್ಲಿ ಬಂದರೆ ಸಾಕು, ಅವರದೆಲ್ಲ ಹೆಸರು ಹೇಳ್ತಾ ಇರ್ತಾಳೆ ಗಡಿ. ಅಂದರೆ ತುಂಬಾ ಬೇಜಾರಾಗುತ್ತೆ ಅವಳಿಗೆ. ಇಲ್ಲಿ ಬಿಡ್ತೇನೆ, ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಒಂದು ಅರ್ಧ ಗಂಟೆ ಎಲ್ಲ ಹೊರಗಡೆ ಬಿಡ್ತೇನೆ. ಮತ್ತು ಬೆಳಗ್ಗೆನೂ ಸ್ವಲ್ಪ ಹೊರಗಡೆ ಎಲ್ಲ ಹೀಗೆ ಬಿಡ್ತೇನೆ. ಅವಳಿಗೆ ಫುಡ್ಡೆಲ್ಲ ತಿನ್ನಿಸುವಾಗೆಲ್ಲ ಹೊರಗಡೆನೇ ಕರ್ಕೊಂಡು ಹೋಗ್ತೇನೆ. ಮತ್ತು ಹೆಚ್ಚು ಹೊತ್ತೆಲ್ಲ ಹೊರಗಡೆ ಬಿಡೋದಿಲ್ಲ, ಯಾಕಂದರೆ ಒಳಗಡೆ ಆಟ ಆಡಲಿ ಅಂತೇಳಿ. ಯಾಕಂದರೆ ತುಂಬಾ ಬಿಸಿಲಿರುತ್ತೆ ಇವಾಗ. ಅದು ಅಲ್ಲದೆ ಮತ್ತೆ ತುಂಬಾ ಸೆಕೆ ಅಲ್ಲ, ಮತ್ತು ಅವಳಿಗೂ ಮೈಯಲ್ಲೆಲ್ಲ ಎಂತ
ಬೆಗರ್ಸಲ್ಲಿ ಅಂತ ಹೇಳ್ತಾರಲ್ಲ, ರ್ಯಾಷಸ್ ಅದೆಲ್ಲ ಬಿದ್ದಿದೆ ಗೈಸ್. ನನ್ನ ಫೇಸಲ್ಲಿ ಕೂಡ ತುಂಬಾ ಇದಾಗಿದೆ. ಮತ್ತು ನಾವು ಅಲ್ಲಿ ವಾಟರ್ ಪಾರ್ಕಿಗೆ ಹೋಗಿ ಬಂದ ಮೇಲೆ ನಮ್ಮ ಸ್ಕಿನ್ ಎಲ್ಲ ಫುಲ್ ಖರಾಬ್ ಆಗಿದೆ. ಫುಲ್ ಖರಾಬ್ ಆಗಿದೆ. ಒಟ್ರಾಶಿ ಫುಲ್ ಎಂತಲ್ಲೇ ಅಂದರೆ ಇವಾಗ ಫುಲ್ ಎಂತ ಗೊತ್ತುಂಟು, ಫೇಸ್ ಎಲ್ಲ ಫುಲ್ ರೆಡ್ ಆಗೋದು ಫುಲ್. ಅಂದರೆ ಅಲ್ಲಿ ವಾಟರ್ ಪಾರ್ಕಿಗೆ ಹೋಗಿ ಬಂದ ಮೇಲೆ ಫುಲ್ ಹಾಗೆ ಫುಲ್ ಸ್ಕಿನ್ ಎಲ್ಲ ನನ್ನದು, ಸಲ್ಮಾನ್ ಅವ್ರದ್ದು, ಶಂಜ ಅಷ್ಟು ವೈಟ್ ಶಂಜನ್ಗೆ ಫುಲ್ ಬ್ಲ್ಯಾಕ್ ಆಗಿ ಹೋಗಿದ್ದಾಳೆ. ಅಷ್ಟು ಎಫೆಕ್ಟ್ ಇದೆ ಗಾಯ್ಸ್, ಅಷ್ಟು ಎಫೆಕ್ಟ್ ಇದೆ. ಅಂದರೆ ಕೆಮಿಕಲ್ ಹಾಕ್ತಾರಲ್ಲ, ನೀರು ಹಾಳಾಗಬಾರ್ದು, ಪಾಮೇಜ್ ಇರುತ್ತಲ್ಲ, ಅಂದರೆ ಎಂತ ಹೇಳ್ತಾರೆ, ನೀರು ಜಾರ್ತದಲ್ಲಿ, ಇಲ್ಲಾಂದ್ರೆ ಕಾಲು ಹಾಕಿದ್ರಲ್ಲ ಆ ಥರದೆಲ್ಲ ಇರೋದಿಲ್ಲಲ್ಲ, ಕ್ಲೀನ್ ಇರುತ್ತಲ್ಲ. ಸೊ ಅದು ಅವ್ರು 3 ಮಂತಿಗೆ ಒಂದ್ಸತಿ ಕ್ಲೀನ್ ಮಾಡೋದಲ್ಲ. ಸೊ ಹಾಗಾಗಿ ಅದಕ್ಕೆ ಕೆಮಿಕಲ್ ಹಾಕಿರ್ತಾರೆ. ಸೊ ಅದರಿಂದ ನಮ್ಮ ಸ್ಕಿನ್ ಎಲ್ಲ ಫುಲ್ ಖರಾಬ್ ಆಗುತ್ತೆ. ನಾನು ಎನ್ಸಿದೆ ಇನ್ನು ನಾನು ವಾಟರ್ ಪಾರ್ಕಿಗೆಲ್ಲ ಆಟ ಆಡ್ಲಿಕ್ಕೆ ಹೋಗೋದಿಲ್ಲ ಅಂತೇಳಿ. ಯಾಕಂತ ಹೇಳಿದ್ರೆ ಸ್ಕಿನ್ ಖರಾಬ್ ಆದರೆ ತುಂಬಾ ಟೆನ್ಷನ್ ಆಗುತ್ತೆ. ಅಂದರೆ ಈ ಸ್ಕಿನ್ ಖರಾಬ್ ಆಗಿದಾಗಲಿಂದ ಫುಲ್ ಫಂಕ್ಷನ್ ಅದು ಇದೆಲ್ಲ ಇರುತ್ತೆ, ಆವಾಗೆಲ್ಲ ನಮ್ಗೆ ಅಟೆಂಡ್ ಆಗ್ಲಿಕ್ಕೆ ಒಂಥರ, ಅಂದ್ರೆ ಸ್ಕಿನ್ ಎಲ್ಲ ಫುಲ್ ರೆಡ್ ಆಗಿ ಒಂಥರ ಶನ್ಸೊಂದು ಡಬಲ್ ಕಲರ್ ಆಗಿದೆ ಸ್ಕಿನ್. ನಮ್ಮದು ಎಲ್ಲ ಹ್ಯಾಂಡ್ ಎಲ್ಲ ಡಬಲ್ ಕಲರ್ ಆಗಿದೆ ಗೈಸ್. ಸಲ್ಮಾನ್ ಅವರು ಅದೇ ತರ ಹೇಳ್ತಾ ಇದ್ದಾರೆ, ಡೈಲಿ ಸ್ಕ್ರಬ್ ಮಾಡಬೇಕು, ಫೇಶಿಯಲ್ ಮಾಡಬೇಕು ಅಂತೇಳಿ ಅದೇ ಹೇಳ್ತಾ ಇದ್ದಾರೆ. ಯಾರು ಮಾಡ್ತಾರೆ, ಯಾರಿಗೆ ಟೈಮ್ ಸಿಗುತ್ತೆ, ನಮಗೇನೆ ಉದಾಸೀನ ಸ್ಟಾರ್ಟ್ ಆಗಿದೆ. ಸೊ ಹಾಗೆ ಬಂದದ ದಿವಸ ಒಂದು ದಿವಸ ಮಾಡಿದ್ದೇವೆ ಅಷ್ಟೇ, ಹಿಬಾ ಅವ್ರದ್ದು ಫೇಶಿಯಲ್ ಅದೇ ಒಂದು ಮಾಡಿದ್ದೇವೆ, ಮತ್ತೆಂಥದ್ದು ಮಾಡಲಿಲ್ಲ. ಶಂಜನಿಗೆ ಅವಳಿದ್ದೆ ಅದೇ ಲೋಷನ್, ಮತ್ತೆ ಈಗ ಅವಳಿಗೆ ನಾನು 6 ಮಂತಲ್ಲಿನೇ ಎಲ್ಲ ಸ್ಟಾಪ್ ಮಾಡಿದ್ದೆ, ಕ್ರೀಮ್ ಲೋಷನ್ ಎಲ್ಲ ಹಚ್ಚೋದು, ಖಾಲಿ ಅದೇ ಸೋಪ್ ಹಾಕೋದು, ಸ್ನಾನ ಮಾಡಿಸೋದು, ಸ್ವಲ್ಪ ಎಲ್ಲಾದ್ರೂ ಒಂಚೂರು ಜಾನ್ಸನ್ಸ್ ಬೇಬಿ ಅವ್ರದ್ದು ಪೌಡರ್ ಹಾಕ್ತಾ ಇದ್ದೆ, ಸ್ವಲ್ಪ ಯಾವತ್ತಾದ್ರೂ ಒಂದೊಂದು ದಿವಸ ಹಾಕ್ತಾ ಇದ್ದೆ. ಇಲ್ಲ ಅಂದ್ರೆ ಎಂತ ಇಲ್ಲ, ಅವಳಿಗೆ ಎಂತ ಹಚ್ತಾ ಇಲ್ಲ ಇತ್ತು. ಇವಾಗ ನಾನು ಲೋಷನ್ ಎಲ್ಲ ತಗೊಂಡೆ ಅವಳಿಗೆ, ಮೊನ್ನೆ ತಗೊಂಡೆ, ಯಾಕಂದ್ರೆ ತುಂಬಾನೇ ರ್ಯಾಷಸ್ ಆಗಿ ಸ್ಕಿನ್ ಎಲ್ಲ ಸ್ವಲ್ಪ ಖರಾಬ್ ಆಗಿದೆ ಅಲ್ಲ. ಸೊ ಹಾಗಾಗಿ ತಗೊಂಡೆ ಲೋಷನ್ ಅಲ್ಲ, ಕ್ರೀಮ್ ತಗೊಂಡೆ ನಾನು. ಸೊ ಇವಾಗ ಅದೇ 2 ದಿವಸದಿಂದ ಹಚ್ತಾ ಇದ್ದೇನೆ. ಅಂದ್ರೆ ಅವಳು ಫುಲ್ ಅಷ್ಟು ವೈಟ್ ಇದ್ದವಳು ಒಂದೇ ಸರಿ ಇವಾಗ ಫುಲ್ ಬ್ಲ್ಯಾಕ್ ಆಗಿ ಹೋಗಿದ್ದಾಳೆ. ಬ್ಲ್ಯಾಕ್ ಅಂದ್ರೆ ಅದೇ ಡಬಲ್ ಕಲರ್ ಆಗಿದೆ ಸ್ಕಿನ್ ಎಲ್ಲ, ಅರ್ಧ ವೈಟ್ ಅರ್ಧ ಬ್ಲ್ಯಾಕ್ ಆ ಥರ ಎಲ್ಲ ಆಗಿದೆ. ತುಂಬಾನೇ ಕೆಮಿಕಲ್ ಇದೆ, ಹೋಗಿ ಬೇಜಾರಾಗಿದೆ ಯಾಕೆ ಹೋಗಿದಂತ ಹೇಳಿ. ಸೊ ಹಾಗೆ ನಾನು ಹೇಳುದೇನಂತ ಹೇಳಿದ್ರೆ, ನೀರಲ್ಲಿ ಆಟ ಆಡ್ಲಿಕ್ಕೆ ಎಲ್ಲರಿಗೂ ಇಷ್ಟನೇ ಇರುತ್ತೆ. ಸೊ ಹೋಗ್ಬಾರ್ದು ಅಂತ ಯಾರಿಗೂ ಹೇಳಲಿಕ್ಕಿಲ್ಲ, ಹೇಳುದು ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಇಷ್ಟ ನೀರಲ್ಲಿ ಆಟ ಆಡೋದು ಅಂತ ಹೇಳಿದ್ರೆ, ಯಾವಾಗಲೂ ಆಟ ಆಡ್ತೀವ, ಇಲ್ಲ ಯಾವತ್ತಾದ್ರೂ ಒಂದೊಂದು ದಿವಸ ಆಟ ಆಡೋದು. ಬಟ್ ನಾನೇನು ಹೇಳೋದು ಅಂತ ಹೇಳಿದ್ರೆ, ಇವಾಗ 1 ವೀಕಲ್ಲಿ ಮದುವೆ ಇರುತ್ತೆ ಅಲ್ಲ, 1 ಮಂತ್ ಒಳಗಡೆ ಎಲ್ಲ ಫಂಕ್ಷನ್ ಏನಾದ್ರೆಲ್ಲ ಇದ್ರೆಲ್ಲ 2 ವೀಕ್ 1 ವೀಕ್ ಎಲ್ಲ ಇರುವಾಗೆಲ್ಲ ಹೋಗಬೇಡಿ. 25 ಡೇಸ್ ಎಲ್ಲ ಇದ್ರೆ ಮಾತ್ರ ಹೋಗಿ. ಯಾಕಂತ ಹೇಳಿದ್ರೆ ಎಷ್ಟು ತುಂಬ ದಿವಸ ತಗೊಳ್ತದೆ ಗೈಸ್ ಸೆಟ್ ಆಗ್ಲಿಕ್ಕೆ, ಸ್ಕಿನ್ ತುಂಬ ದಿವಸ ತಗೊಳ್ತದೆ. ಅದಕ್ಕೋಸ್ಕರ ಹೇಳೋದು, ಫಂಕ್ಷನ್ ಎಲ್ಲ ಇದ್ರೆ ಅಂದ್ರೆ ಈಗ 1 ವೀಕಲ್ಲಿ ಮದುವೆ ಉಂಟು ಅಲ್ಲ, ಬೇರೆ ಏನಾದ್ರು ಫಂಕ್ಷನ್ ಇರೋದು, ತುಂಬ ಜನರಿಗೆ ಮೇನ್ ಆಗಿ ಇರೋದು ಸ್ಕಿನ್ ಅಲ್ಲ ಜಾಸ್ತಿ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ಹೇಳೋದು, ಹೋಗೋದಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಷ್ಟೇ. ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಆಲ್, ಟೇಕ್ ಕೇರ್.